ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹಾವು ಯಾವುದು ಅಂತ ಕೇಳಿದ್ರೆ ಎಲ್ರು ಹೇಳೋದು ಗ್ರೀನ್ ಅನಕೊಂಡ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಸಂಶೋಧನೆಯಲ್ಲಿ ಸಿಕ್ಕಿರೋ ಪ್ರಕಾರ ವಾಸುಕಿ ಇಂಡಿಕಾಸ್. ಹೌದು, ವಾಸುಕಿ ಅನ್ನೋ ಹೆಸರು ಇಡಲು ಕಾರಣ ಇದು ಸಿಕ್ಕಿದ್ದು ನಮ್ಮ ಭಾರತ ದೇಶದ ಗುಜರಾತ್ ರಾಜ್ಯದಲ್ಲಿ. ಇದು 35ರಿಂದ 50 ಅಡಿ ಉದ್ದ ಇದ್ದು 40 ಲಕ್ಷ ವರ್ಷಗಳ ಹಿಂದೆ ಜೀವಿಸಿದ್ದ ಅತಿ ದೊಡ್ಡ ಜೀವಿ. ಹಾಗಿದ್ರೆ ಯಾರು ಈ ವಾಸುಕಿ? ಬನ್ನಿ ಈ ವಿಡಿಯೋದಲ್ಲಿ ವಾಸುಕಿಯ ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ಹರೇ ರಾಮ್. ನಾಗರಾಜ ವಾಸುಕಿಯ ಕತೆ ಅನಾದಿ ಕಾಲದದು. ಋಷಿ ಕಶ್ಯಪ ಮತ್ತು ಅವರ ಪತ್ನಿ ಕದ್ರು ಇವರಿಗೆ ಅನೇಕ ನಾಗಪುತ್ರರು ಹುಟ್ಟಿದರು. ಅವರಲ್ಲಿ ಪ್ರಮುಖನಾದ ವಾಸುಕಿ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ. ಅವನಿಗೆ ವಿಷಪೂರ್ಣ ಶಕ್ತಿ ಇದ್ದರೂ ಹೃದಯದಲ್ಲಿ ಶಾಂತಿ ಮತ್ತು ಪ್ರೀತಿ ತುಂಬಿತ್ತು. ಒಮ್ಮೆ ದೇವತೆಗಳು ಮತ್ತು ಹಸುರರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಲು ನಿರ್ಧರಿಸಿದರು. ಆಗ ಮಂಡರ ಪರ್ವತವನ್ನು ಮಥನದ ಕಂಬದಂತೆ ಬಳಸಬೇಕಾಯಿತು. ಆದರೆ ಹಗ್ಗವೇ ಇರಲಿಲ್ಲ. ಆಗ ದೇವತೆಗಳು ವಾಸುಕಿಯನ್ನು ಕೋರಿದರು, ನೀನು ನಮ್ಮ ಹಗ್ಗವಾಗು ಎಂದು. ವಾಸುಕಿ ನಿಸ್ವಾರ್ಥವಾಗಿ ಒಪ್ಪಿಕೊಂಡು ಸಮುದ್ರ ಮಂಥನದ ಹಗ್ಗವಾಯಿತು. ಆದರೆ ಮಂಥನದ ತಾಪದಿಂದ ಅವನ ದೇಹದೊಳಗೆ ವಿಷದ ಅಲೆಗಳು ಹುಕ್ಕಿ ಬಂದವು. ಆ ವಿಷವೇ ಹಾಲಾಹಲ ವಿಷ. ಅದು ಬ್ರಹ್ಮಾಂಡವನ್ನೇ ನಾಶ ಮಾಡುವಷ್ಟು ಪ್ರಬಲವಾಗಿತ್ತು. ಆಗ ಎಲ್ಲರೂ ಶಿವನ ಆಶ್ರಯಕ್ಕೆ ಹೋದರು. ಶಿವನು ಕರುಣೆಯಿಂದ ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದರು. ಆ ಕ್ಷಣದಲ್ಲಿ ವಾಸುಕಿ ಶಿವನನ್ನು ಕಂಡು ಮಂತ್ರಮುಗ್ಧನಾದನು. ಅವನಿಗೆ ಶಿವನಲ್ಲಿ ಪರಮಾತ್ಮನ ರೂಪ ಕಾಣಿಸಿಕೊಂಡಿತು. ಆ ದಿನದಿಂದ ವಾಸುಕಿ ಶಿವನ ಕಂಠದಲ್ಲಿ ನೆಲೆಸಿದನು. ನೀಲಕಂಠನ ಅಲಂಕಾರವಾಗಿ, ಭಕ್ತಿಯ ಮತ್ತು ತ್ಯಾಗದ ಚಿಹ್ನೆಯಾಗಿ. ಹೀಗಾಗಿ ವಾಸುಕಿ ಕೇವಲ ನಾಗರಾಜನಲ್ಲ, ಶಿವನಿಗೆ ಶರಣಾದ ಶುದ್ಧ ಭಕ್ತ. ಈ ವಿಡಿಯೋ ನಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.